ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ 7:30 ಅಷ್ಟರೊಳಗೆ ಎಲ್ಲರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ ಇವಾಗ. ಸೊ ನಾನು ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕೊನೆ ತನಕ ನೋಡಿ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮೊದಲಿಗೆ ನಾನಿಲ್ಲಿ ಇವತ್ತು ಪಂಪ್ಕಿನ್ ಸಬ್ಜಿ ಮಾಡಬೇಕು ಅಂತಿದ್ದೀನಿ. ಪಂಪ್ಕಿನ್ ಅಂದರೆ ಸಕ್ಕರೆಕಾಯಿ ಅಂತಾರೆ, ಕುಂಬಳಕಾಯಿ ಅಂತಾರೆ, ನಮ್ಮ ಕಡೆ ಸೀಸೋರೆಕಾಯಿ ಅಂತ ಹೇಳ್ತಾರೆ. ಸೊ ಅದ್ರ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾನು ಫಸ್ಟ್ ಇದನ್ನು ಕುಕ್ಕರಲ್ಲಿ ಕುಕ್ ಮಾಡಿ ಇಟ್ಕೋತೀನಿ. ಯಾಕೆಂದರೆ ಒಂದೊಂದು ಕಲ್ಗಾಯಿ ಬೀಳುತ್ತೆ ಅಂತ ಹೇಳ್ತಾರೆ. ಸೊ ಅದು ಆವಾಗ ಚೆನ್ನಾಗಿ ಕುಕ್ ಆಗೋಲ್ಲ. ಸೊ ಹಾಗಾಗಿ ಕುಕ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಪಲ್ಯ ಥರ ಕುಕ್ ಮಾಡ್ತೀನಿ. ಮೊದಲಿಗೆ ಈರುಳ್ಳಿ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ನಾರ್ಮಲಾಗಿ ಎಲ್ಲ ಪಲ್ಯ ಮಾಡ್ತೀವಲ್ಲ ಆ ಥರನೇ ಮಾಡ್ತೀವಿ. ಸೊ ಅದಕ್ಕೆ ನಾವು ಕಾಯಿ ತುರಿನ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಕೂಡ ಹಾಗೇ ತಿನ್ನಬಹುದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೀಸನ್ ಬಂದಾಗ ಇದನ್ನು ತಿಂದರೆ ವೆಯ್ಟ್ ಲಾಸ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು. ಸೊ ಅದಕ್ಕೆ ನಾನಿವತ್ತು ರೊಟ್ಟಿ ಮಾಡಿದೆ, ಅಕ್ಕಿ ರೊಟ್ಟಿ. ನೀವು ಇದ್ರ ಸೂಪು, ಪಲ್ಯ ಎಲ್ಲನೂ ಕೂಡ ತಿನ್ನಬಹುದು. ತುಂಬಾ ಒಳ್ಳೆಯದು, ಒಳ್ಳೆ ನ್ಯೂಟ್ರಿಷನ್ ಇರುತ್ತೆ ಈ ತರಕಾರಿಯಲ್ಲಿ. ಸೊ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ನಾನೇನು ಮಾಡ್ತೀನಿ, ಅವಳನ್ನು ಬೇಗ ಎದ್ದು ಮಾಡ್ಕೋತೀನಿ 5:30 ಸೊ ಅವಳು ಎದ್ಬಿಟ್ರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಅದಾದಮೇಲೆ ರೊಟ್ಟಿ ಕೂಡ ಉಬ್ಬಿದ ರೊಟ್ಟಿ ಅಂತ ಮಾಡಿದೆ, ಬಟ್ ಅದು ಉಬ್ಬಲಿಲ್ಲ ಇವತ್ತು, ಹಾಗೆ ರೊಟ್ಟಿ ಆಗಿಬಿಟ್ಟಿತ್ತು. ಸರಿ ಅಂತೇಳಿ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ತೀನಿ. ಸ್ವಲ್ಪ ಸಾಫ್ಟ್ ಇರುತ್ತೆ, ಮಧ್ಯಾಹ್ನದಷ್ಟೊಳಗೆ ಗಟ್ಟಿ ಏನಿರಲ್ಲ. ಸೊ ಹಂಗಾಗಿ ಒಂದೊಂದು ದಿನ ಹಾರ್ಡಾಗಿಬಿಟ್ಟಿರುತ್ತೆ, ಬೇಡ ಅಂತ ಹೇಳ್ತೇನೆ. ಸೊ ಉಬ್ಬಿದ ರೊಟ್ಟಿನ ಮಾತ್ರ ನಾನು ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಸೊ ನಾನು ಕೂಡ ತಿಂಡಿ ತಿನ್ನೋಣ ಅಂತೇಳಿ, ಅಲ್ಲ ಅವನಿಗೆ ತಿಂಡಿ ಹಾಕ್ಕೊಟ್ಟೆ ಫಸ್ಟು, ಆಮೇಲೆ ತಿನ್ನೋಣ, ಯಾಕೆಂದರೆ ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ. ಸೊ ಅದಾದಮೇಲೆ ಅವನು ಕಾಲೇಜ್ಗೆ ಅಣ್ಣನ ಜೊತೆ ಹೋಗ್ತೀಯಾ? ಹೋಗು. ಓ ಅವ್ವ ಬರಲ್ಲ ನೀನು, ಬೇಡ ಬಾ. ಟೈಮ್ ಆಯ್ತು, ಎತ್ಕೊಳ್ಳಿ ಬಾ. ಅಯ್ಯಯ್ಯೋ ಏನೋ ಮಾಡಿದ್ಯಾರೆ ಇವತ್ತು. ಬಾಯ್ ಹೌದಾ, ಬಾ, ಸಂಜೆ ಬರ್ತಾನೆ, ಬಾಯ್ ಮಾಡ್ತಿದ್ಯಾ? ಬೇಡ ಅಣ್ಣ ಹೋಗೋದು? ಹಾಂ ಬೇಡ, ಅವ್ನ ಸ್ಕೂಲಿಗೆ ಕಾಲೇಜಿಗೆ ಹೋಗೋದು ಬೇಡ? ಹಾಂ ನಿನ್ನ ಜೊತೆನೇ ಇರ್ತಾನೆ ಯಾವಾಗಲೂ? ಹಾಂ ಬೇಡ, ಅವನು ಹೋಗಲಿ, ಸಂಜೆ ಬರ್ತಾನೆ, 4 ಗಂಟೆ ಹಂಗೆ ಬರ್ತಾನೆ. ನೋ, ಅಳ್ಬಾರ್ದು, ಬರ್ತಾನೆ 4 ಗಂಟೆಗೆ. ಓ ಇವ್ರದೆಲ್ಲ ಕತೆ ಆಯ್ತಲ್ಲ, ಅವ್ನು ಓದ್ಕೊಳಕ್ಕೆ ಹೋಗೋದು ಬೇಡವಾ? ಅಯ್ಯೋ. ಸೊ ಅದಾದಮೇಲೆ ಸ್ವಲ್ಪ ತಿಂಡಿ ಎಲ್ಲ ತಿಂದು ಅವಳಿಗೆ ಸ್ನಾನ ಮಾಡಿಸಿ ಆದಮೇಲೆ ಸ್ವಲ್ಪ ನಾನು ಸ್ನಾನ ಮಾಡೋಕ್ಕೆ ಮುಂಚೆ ಸ್ವಲ್ಪ ಏನೇನೋ ಕ್ಲೀನಿಂಗ್ ಎಲ್ಲ ಇತ್ತು. ಸೊ ಪ್ಯಾಕ್ ಎಲ್ಲ ರೀಫಿಲ್ ಮಾಡೋವಂಥದ್ದು. ಅವಳು ಮಲ್ಕೊಳ್ಳಿಲ್ಲ, ಸರಿ ಮಲ್ಗಿಸ್ಕೊಂಡು ಮಾಡೋಣ ಅಂತೇಳಿ ಹ್ಯಾಂಡ್ ವಾಶ್ ಆಗಿರ್ಬೋದು, ಲೈಝಾಲ್ ಆಗಿರ್ಬೋದು, ಮತ್ತು ಕಂಫರ್ಟ್ ಆಗಿರ್ಬೋದು, ತುಂಬ ಮನೆ ಒರ್ಸೋಕ್ಕೆ ಹಾಕೋವಂಥ ತುಂಬ ಐಟಮ್ಸ್ಗಳೆಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನು ಫಿಲ್ ಮಾಡಿಡೋಣ. ನಾನು ಈ ಥರ ತೊಗೊಂಬರ್ತೀನಿ, ಪದೇ ಪ್ಯಾಕ್ಗಳನ್ನ ತೊಗೊಂಬರಲ್ಲ. ಸೊ ಒಂದು ಸರಿ ತೊಗೊಂಬಂದು ಇಟ್ಟಿರ್ತೀನಿ ಬಾಕ್ಸ್ಗಳನ್ನ, ಮತ್ತು ರೀಫಿಲ್ ಮಾಡಿಬಿಡ್ತೀನಿ ಬಾಟಲ್ಗಳನ್ನ. ಸೊ ಎಲ್ಲ ಒಂದು ಸರಿ ಹಾಕಿಟ್ಬಿಡೋಣ, ಮನೆ ಒರ್ಸೋಕ್ಕೂ ಎಲ್ಲ ಬೇಕಾಗುತ್ತೆ ವೈಪ್ ಮಾಡೋಕ್ಕೆ ಅಂತೇಳಿ ಎಲ್ಲನೂ ಕೂಡ ಹಾಕಿರ್ತಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ನಾನು ಕೂಡ ಎಲ್ಲ ಸ್ನಾನ ಮಾಡಿದೆ. ಸ್ನಾನ ಮಾಡಿ ಆದಮೇಲೆ ಹೆಂಗೆ ಸೌಂಡ್ ಕೊಡ್ತಾಳೆ ನೋಡಿ, ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಧ್ಯರಾತ್ರಿ ಕೊಡಬೇಕು, ಡೇ ಟೈಮ್ ಒಂದು ಕೊಡೋಕೆ ಹೋದರೆ ಇದೇ ಹಿಂಸೆ. ಸೊ ಅದಾದಮೇಲೆ ಸ್ವಲ್ಪ ಅವಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು. ಸೊ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಹೋಗ್ತಿದ್ದೀವಿ.
ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಬ್ಯಾಂಗ್ಳೂರ್ ಒನ್ ಇದೆ ಒಂದು. ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ. ಬಟ್ ಏನೇನು ಬೇಕು ಏನು ಅಂತೇಳಿ ಗೊತ್ತಾಗಿರಲಿಲ್ಲ. ಸೊ ನಂದು ಕೂಡ ಅಡ್ರೆಸ್ ಅಪ್ಡೇಟ್ ಆಗಿರಲಿಲ್ಲ, ಬೇರೆ ಏನೇನೋ ಆಗಿತ್ತು. ಸೊ ಅವ್ರು ಹೇಳಿದ್ರು ಫಸ್ಟು ನಿಮ್ಮದು ಅಪ್ಡೇಟ್ ಮಾಡಿ, ಅದಾದಮೇಲೆ ಬಯೋಮೆಟ್ರಿಕ್ ಮಾಡಿಸ್ಬೇಕಿತ್ತು. ಆ್ಯಕ್ಚುಲಿ 10 ಇಯರ್ಸ್ ಆಗಿತ್ತು ನಂದು. ಬಯೋಮೆಟ್ರಿಕ್ ಮಾಡಿಸ್ಬೇಕಿತ್ತು. 10 ಇಯರ್ಸ್ಗೊಂದು ಸರಿ ನಾವು ಮಾಡಿಸ್ಬೇಕಾಗತ್ತೆ. ಸೊ ಮೆಸೇಜಸ್ ಫೋನ್ ನಂಬರ್ ಕೊಟ್ಟಿರೋದಕ್ಕೆ ನಮಗೆ ಬರ್ತಾ ಇರುತ್ತೆ. ಹೋಗಿ ನಾವು ಹೇಳಿದ್ರೆ ಬಯೋಮೆಟ್ರಿಕ್ ಅಪ್ಡೇಟ್ ಆಗುತ್ತೆ. ಸೊ ನೀವು ಮಾಡಿಸಿದ್ಮೇಲೆ ಮಗುದು ಮಾಡ್ಸೋಕ್ಕಾಗೋದು ಅಂತ ಹೇಳಿದ್ರು. ಸೊ ಸರಿ ಏನೇನು ಬೇಕು ಅಂತೆಲ್ಲ ಕೇಳ್ಕೊಂಬಂದೆ. ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ್ಯಂಡ್ ಬರ್ತ್ ಸರ್ಟಿಫಿಕೇಟಲ್ಲಿ ನೇಮನ್ನು ನಾವು ಆ್ಯಡ್ ಮಾಡಿಸಿರ್ಬೇಕಾಗತ್ತೆ ಫಸ್ಟ್ ಥಿಂಗು. ಸೊ ಹಾಸ್ಪಿಟಲೆಲ್ಲ ಹಾಗೆ ಕೊಡ್ತಾರೆ, ನಾವು ಫಿಲ್ ಮಾಡಿ ತರಬೇಕಾಗತ್ತೆ. ಸೊ ಅದಾದಮೇಲೆ ಮದರ್ದು ಅಥವಾ ಫಾದರ್ದು ಅಡ್ರೆಸ್ ಪ್ರೂಫ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ನೀವು ಏನಾದರೂ ಮಾಡಿಸಿದ್ರೆ ಗೊತ್ತಾಗಲಿ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅವ್ರು ಮಾಡಿಕೊಡ್ತಾರೆ. ಸೊ ಅಲ್ಲೆಲ್ಲ ಮುಗೀತು. ನಂದು ಅಪ್ಡೇಟ್ ಮಾಡಿದೆ ಬಯೋಮೆಟ್ರಿಕ್ನ. ಸರಿ ಅವಳದು ನಂದು ಬಂದಮೇಲೆ ಅವಳನ್ನ ಹೋಗ್ಬಿಟ್ಟು ಮಾಡಿಸೋಣ ಅಂತೇಳಿ ಕಬ್ಬಿನಲ್ಲಿ ಕುಡ್ಕೊಂಡು ಬರ್ತಾಯಿದ್ದೀವಿ. ಕೂತಿರೋದು ನೋಡಿ, ಅದೇ ಮುರ್ಕೊಂಡು ಹೋಗುತ್ತೇನೋ. ಮಗು ಏನದು ಕಂದ? ಮುರಿದೋಗಿದೆ ಆಲ್ರೆಡಿ. ಅಲ್ಲಿ ಮುರಿದಾಕದ್ಯಾ? ಇಲ್ಲ ಇಲ್ಲ ಎತ್ತು, ಅದು ಸೈಡಿಗೆ ತಳ್ಳಿರ್ತಾಳಲ್ಲ, ಅದಕ್ಕೆ ಇರು ನಿಧಾನಕ್ಕೆ. ಅದಕ್ಕೆ ಸೊಳ್ಳೆ ನಿಂಗೆ ಹಂಗೆ ಕಚ್ಚೋಗೋದು ಕಂದಮ್ಮ. ಅದು ಹೆಂಗೆ ಗೊತ್ತಾಗುತ್ತೋ ನಾವು ಸೊಳ್ಳೆ ಪರ್ದೆ ಹಾಕಿರೋದು. ನಮ್ಮ ಅಪ್ಪ ದೇವ ನೀನು. ಅದೇನದು? ಸರಿ ಆಯಿತು. ಏನು ಮಾಡ್ತೀಯ ನೀನು? ಒಂದೊಂದು ಮಾಡಲ್ಲ. ಅದು ಹಾಕಿದ ತಕ್ಷಣ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅದೇನಿದೆ ನನ್ನ ಮೇಲೆ ಅಂತ ಗೊತ್ತಾಗ್ಬಿಡುತ್ತೇನೋ. ಹಾಗೆ ಸ್ವಲ್ಪ ಇವಾಗೆ ಬಟ್ಟೆ ತರಿಸಿದ್ದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ಡ್ರೆಸ್ ನೋಡಿದರೆ ಆ್ಯಕ್ಚುಲಿ ಆ ಫಂಕ್ಷನ್ ದಿನ ಹಾಕಿದ್ದೆ. ಸೊ ಆವಾಗ ರಿವ್ಯೂ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿದೆ. ಅಮೆಝಾನಲ್ಲಿ ನಾನು ತರಿಸಿದ್ದು ಕೋಂಬೋ ಪ್ಯಾಕ್ ಅಂತಲೇ ಹೇಳ್ಬೋದು. 3 ಡ್ರೆಸ್ಸಸ್ ಬಂದಿದೆ, 3 ಪ್ಯಾಂಟ್ಸ್ ಬಂದಿದೆ ಅದ್ರ ಕಾಂಬಿನೇಷನ್ ಆಗಿ. ಸೊ ಫಸ್ಟ್ ಡ್ರೆಸ್ ಬಂದು ರೆಡ್ ಪರ್ಪಲ್ ಇದು ಫ್ಲವರ್ಸ್ ಥರ ಇದೆ, ತುಂಬ ಚೆನ್ನಾಗಿದೆ. ಸಮ್ಮರ್ಗಂತೂ ಒಂದು ಮಾಡಿಸಿದ ಡ್ರೆಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ಆ್ಯಂಡ್ ರೆಡ್ ಡಾಟದು 3/4 ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಪ್ಯಾಂಟ್ ಸಪ್ರೇಟು ಮತ್ತು ಇದು ಸಪ್ರೇಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಎರಡು ಒಂದರಲ್ಲೇ ಸೆಟ್ ಬಂದಿದೆ. ಅದರಲ್ಲಿ ಮತ್ತೆ ಮೆಂತ್ಯ ಕಲರ್ ಥರ ಒಂದು ಬಂದಿತ್ತು, ಅದರಲ್ಲೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಫ್ಲವರ್ಸ್ ಕಾಂಬಿನೇಷನ್ ಕೊಟ್ಬಿಟ್ಟು ಪ್ಯಾಂಟು ಕೂಡ ವೈಟ್ ಪ್ಯಾಂಟಿಗೆ ಮೇತಿ ಕಲರ್ದು ಇದು ಕೊಟ್ಟಿದ್ರು ಡಾಟು. ಸೊ ಅದಾದಮೇಲೆ ಪರ್ಪಲ್ ಇದನ್ನು ನೋಡಿದ್ರಿ ಡ್ರೆಸ್ಸು, ಪರ್ಪಲ್ ಕಲರು. ನನಗಂತೂ ಇದು ತುಂಬ ಇಷ್ಟ ಆಯಿತು. ಈ ಕಲರ್ಗೋಸ್ಕರನೇ ಆ ಫುಲ್ ಡ್ರೆಸ್ನ ಮಾಡಿದೆ. ಮತ್ತು ಇದರಲ್ಲಿ ಸೈಜಸ್ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ವೆರಿ ಬ್ಯೂಟಿಫುಲ್ ಆಗಿದೆ. ಫ್ರೆಂಡ್ಸ್, ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಬೇಕು. ಡೈಪರ್ ಯಾರ್ಯಾರು ಯೂಸ್ ಮಾಡ್ತೀರಾ ಗರ್ಲ್ಸ್ ಬೇಬಿಗೆ? ಬಾಯ್ಸಿಗೆ ನನಗೆ ಅಷ್ಟು ಗೊತ್ತಿಲ್ಲ, ಆದರೂ ಆಗ್ಬೋದು, ಆಗದೇನೂ ಇರ್ಬೋದು, ಐ ಡೋಂಟ್ ನೋ. ನನಗೆ ಗರ್ಲ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನಂದರೆ, ನನ್ನ ಮಗಳು ಯೂರಿನ್ ಪಾಸ್ ಮಾಡಿ ನಾನು ಯಾವಾಗಲೇ ಆಫ್ಟರ್ನೂನ್ ತೆಗಿಲಿ ಅಥವಾ ಎಲ್ಲಾದರೂ ಹೋಗಿ ಬಂದಾಗ ನಾನು ಡೇ ಟೈಮ್ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಡೇ ಟೈಮ್ ಕ್ಲಾತ್ಸ್ ಡೈಪರ್ನ ಯೂಸ್ ಮಾಡ್ತೀನಿ, ಇಲ್ಲ ಕ್ಲಾತ್ಸ್ನ ಯೂಸ್ ಮಾಡ್ತೀನಿ. ನೈಟ್ ಟೈಮು ನಾನು ಪರ್ಟಿಕ್ಯುಲರಾಗಿ ಡೈಪರ್ ಯೂಸೇ ಮಾಡ್ತೀನಿ. ಸೊ ಮಾಡಿ ಇದು ಮಾಡುವಾಗ ಏನಾಗ್ತಿತ್ತು, ಒಂದೊಂದು ಸರಿ ಲೈಟಾಗಿ ಪಿಂಕಾಗಿ ಒಂದು ಸರಿ ಆಗಿದೆ ಅದು ಆ್ಯಕ್ಚುಲಿ, ಮತ್ತು ಅದಾಗಿಲ್ಲ. ಲೈಟ್ ಪಿಂಕಾಗಿ ರೆಡ್ ಥರ ನನಗೆ ಡೈಪರಲ್ಲಿ ಒಂದೆರಡು ಸರಿ ನೋಡಿದೆ ನಾನು. ಸೊ ಇದೇನೋ ನಾರ್ಮಲಾಗಿ ಯೂಶ್ವಲಿ ಏನಾದ್ರು ಪ್ರಿಂಟಿಂದ ಏನಾದರೂ ಮಿಸ್ ಇರುತ್ತಲ್ವ. ಸೊ ಹಾಗಾಗಿ ಒನ್ ಡೇ ಏನು ಮಾಡಿದೆ, ಕ್ಲೀನಾಗಿ ಚೆಕ್ ಮಾಡಿದೆ. ಸೊ ಚೆಕ್ ಮಾಡಿಬಿಟ್ಟು ನನಗೆ ಅವಳಿಗೆ ವೇರ್ ಮಾಡಿಸಿದ್ದೆ. ಸೊ ಅದರಲ್ಲಿ ಏನೂ ಡಿಫಾಲ್ಟ್ ಏನೂ ಇರಲಿಲ್ಲ, ಅಂದರೆ ಡೈಪರ್ದೇನೂ ಪ್ರಾಬ್ಲಮ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಡೈಪರ್ ವೇರ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗ್ ನಾನು ನೋಡಿದೆ. ನೈಟ್ 12 o'clock ಏನೋ ಹಾಕ್ಬಿಟ್ಟು ಮಾರ್ನಿಂಗ್ ಒಂದು 6-7 o'clock ಹಂಗೆ. ಸೊ ನೈಟ್ ಅವಳು ಅಷ್ಟು ಯೂರಿನ್ ಪಾಸ್ ಮಾಡಲ್ಲ, ಬಟ್ ಮಾಡಿದ್ಲು, ಅದರಲ್ಲಿ ಹಾಗೆ ಬಂದಿತ್ತು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟು ಫುಲ್ ಡೇ ನಾನು ವೈಟ್ ಕಲರ್ದು ಕ್ಲಾತ್ನ ವೇರ್ ಮಾಡಿಸ್ದೆ. ಡೈಪರ್ ಇದನ್ನು ಬಿಟ್ಬಿಟ್ಟು ಕ್ಲಾತ್ನ ಬಿಳಿ ಕಲರ್ದು, ಬಿಕಾಸ್ ನನಗೆ ಗೊತ್ತಾಗಬೇಕಿತ್ತು. ಸ್ನಾನ ಮಾಡಿದಾಗಲಿ ಏನೇ ಆಗಲಿ ಗೊತ್ತಾಗ್ತಿರ್ಲಿಲ್ಲ, ಬಟ್ ನಾರ್ಮಲ್ ಸುಸ್ಸು ಮಾಡಿದಾಗಲಿ ಏನೇ ಆಗಲಿ. ಬಟ್ ವೈಟ್ ಕಲರ್ ಬಟ್ಟೆ ಕಟ್ಟಿದಾಗ ಅದೇ ಥರ ಪಿಂಕಿಶ್ ಲೈಟಾಗಿತ್ತು. ಸೊ ಅದಾದಮೇಲೆ ಏನು ಮಾಡಿದೆ, ಅದನ್ನು ಮತ್ತೆ ವೈಪ್ ಮಾಡಿದೆ ಒಂದು ಸರಿ, ನೋಡೋಣ ಹಾಗೆ ಬರುತ್ತೆ ಅಂತೇಳಿ ಸುಸ್ಸು ಮಾಡಿದ ತಕ್ಷಣ ಒಂದು ಸರಿ ಅವಳ ಹತ್ರನೇ ಕೂತ್ಕೊಂಡು ಮಾಡಿದೆ. ಸೊ ಈ ಥರ ವೈಪ್ ರೆಡ್ ಥರ ಬಂದು, ಸೊ ಈ ಥರ ಆಗ್ತಿತ್ತು, ಇನ್ನೂ ಜಾಸ್ತಿ ಆಗ್ತಿತ್ತು. ಇದು ಒಂದು ಸರಿ ತೆಗೆದು ನಾನು ಇದು ಮಾಡಿರ್ತಕ್ಕಂಥದ್ದು. ಸೊ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ 6 month ಟೈಮಲ್ಲಿ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಮೊಬೈಲ್ ಸರಿ ಹೋಗಿದೆ. ಸೊ ಹಾಗಾಗಿ ಡೈಪರ್ದು ಮಾತ್ರ ಇವಾಗ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಪಿಂಕಿಶ್ ರೆಡ್ಡಿಶ್ ಥರ ಆಗ್ತಿತ್ತು. ನನಗೆ ಭಯನೇ ಆಗೋಗಿತ್ತು ಏನಪ್ಪ ಅಂತ ಹೇಳಿ. ಆಮೇಲೆ ಏನು ಮಾಡಿದೆ, ನನಗೆ ಭಯ ಆಯಿತು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ. ಸೊ ಹೀಗಾಗ್ತಿದೆ, ಏನಕ್ಕೆ ಹಿಂಗಾಗಿದೆ ಅಂತ ಹೇಳಿ ಅಂತೆಲ್ಲ ಭಯ ಆಗ್ತಿತ್ತು. ನೋಡೋಣ, ನಮ್ಮಮ್ಮನೂ ಇದ್ದರು ಆ ಟೈಮಲ್ಲಿ. 5 month ಟೈಮಲ್ಲಿ ಆಗಿದ್ದಿದ್ದು ಆ್ಯಕ್ಚುಲಿ. ನಾನು ಶೇರ್ ಮಾಡಿರಲಿಲ್ಲ, ಬಟ್ ಮೊನ್ನೆ ಯಾರೋ ಈ ಥರ ಆಗ್ತಿದೆ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಒಂದು ಬೇಬಿಗೆ ಆಗ್ತಿದೆ ಅಂತ ಮೆಸೇಜ್ ಮಾಡಿದ್ರೆ, ಈಗ ಆಗ್ತಿದೆ ಏನು ಮಾಡೋದು ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಡೈಪರ್ ಯೂಸ್ ಮಾಡುವಾಗ ದಯವಿಟ್ಟು
ಚೆಕ್ ಮಾಡಿ ಒಂದ್ಸರಿ ಏನೇನು ಆಗ್ತಿದೆ, ಪೋಟಿ ಆಗಲಿ ಸುಸ್ಸು ಆಗಲಿ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ ನಾನು ಡಾಕ್ಟರ್ ಹತ್ರ ಹೋದೆ. ಸೊ ಈಗ ಆಗ್ತಿದೆ. ಅವರು 2 ರೀಸನ್ ಕೊಟ್ಟರು. ಆಮೇಲೆ ನನಗೆ 2 ಟೆಸ್ಟಿಗೆ ಕೊಟ್ಟರು. ಆ್ಯಕ್ಚುಲಿ ಏನು ರೀಸನ್ ಅಂತ ಹೇಳ್ತೀನಿ. ಯೂರಿನ್ ಅನಾಲಿಸಿಸ್ಗೆ ಒಂದು ಟೆಸ್ಟಿಗೆ ಕೊಟ್ಟರು, ಮತ್ತು ಯೂರಿನಲ್ ಕಲ್ಚರಲ್ ಅಂತ ಹೇಳಿಬಿಟ್ಟು ಒಂದು ಟೆಸ್ಟಿಗೆ ಬರ್ಕೊಟ್ರು. ಸರಿ, ನಾವು ಇಮಿಡಿಯೇಟಾಗಿ ಟೆಸ್ಟಿಗೆ ಕೊಟ್ವಿ. ಸೊ ಯಾಕೆ ತಡ ಮಾಡೋದು ಈ ಥರನ. ಆಮೇಲೆ ಇನ್ನೊಂದು ಹೇಳಿದ್ರು, 1 ಪಾಯಿಂಟ್ ಅದು ಟೆಸ್ಟ್ ಮಾಡೋಕ್ಕೆ ಕೊಟ್ಟರಲ್ಲ. ಸೊ ಅದಾದಮೇಲೆ ಸೆಕೆಂಡ್ ಒನ್ ಏನು ಹೇಳಿದ್ರು ಅಂದರೆ ಡಿಹೈಡ್ರೇಷನ್ ಆಗಿರುತ್ತೆ, ಡಿಹೈಡ್ರೇಟ್ ಆಗಿರ್ತಾರೆ ಮಕ್ಕಳು. ಬಿಕಾಸ್ ಅವ್ರಿಗೆ ಈ ಸಮ್ಮರ್ ಆಗಿರೋದ್ರಿಂದ ಅವ್ರಿಗೆ ಲಿಕ್ವಿಡು ಅವ್ರ ಬಾಡಿಯಲ್ಲಿ ನಮ್ಮ ಮಿಲ್ಕ್ ಬಿಟ್ಟು ಬೇರೆ ಏನೂ ಹೋಗ್ತಿರಲ್ಲ. ಸೊ ಹಾಗಾಗಿ ನನಗೆ ಅಷ್ಟರೊಳಗೆ 5 to 6 ಮಂತ್ ಮೀನ್ಸ್ 6 ಮಂತ್ ಫಿಲ್ ಆಗೋಕ್ಕಾಗಿತ್ತು. ಆ ಟೆಸ್ಟು ಅದು ಇದೆಲ್ಲ ಬರೋಷ್ಟೊಳಗೆ ಆಲ್ಮೋಸ್ಟ್ 6 ಮಂತ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಡಿಹೈಡ್ರೇಷನ್ ಆಗಿರುತ್ತೆ, ಡಿಹೈಡ್ರೇಟು ನೀವು ಲಿಕ್ವಿಡ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಕೋಕೋನಟ್ ವಾಟರ್ ಆಗಿರ್ಬೋದು, ಇಲ್ಲ ಜ್ಯೂಸಸ್ ಆಗಿರ್ಬೋದು, ಆ ಥರದನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಮಿಲ್ಕ್ ಕೊಡಬಾರ್ದು 1 ಇಯರ್ವರೆಗೂ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಕೌ ಮಿಲ್ಕ್ ಆಗಲಿ, ಬಫೆಲೋ ಮಿಲ್ಕ್ ಆಗಲಿ. ಬಟ್ ಇದನ್ನು ಕೊಡ್ಬೋದು, ಫಾರ್ಮುಲಾ ಮಿಲ್ಕ್ನ ಕೊಡ್ಬೋದು, ಮತ್ತು ನೀರನ್ನ ಕೊಡ್ಬೋದು 6 ಮಂತ್ ಮೇಲೆ. 6 ಮಂತ್ ಮುಂಚೆ ನೀರಾಗಲಿ, ನಾರ್ಮಲಿ ಕೌ ಮಿಲ್ಕ್, ಬಫೆಲೋ ಮಿಲ್ಕ್ ಯಾವುದೂ ಕೊಡೋ ಹಾಗಿಲ್ಲ. ಬಟ್ ಫಾರ್ಮುಲಾ ಮಿಲ್ಕ್ನ ಕೊಡಬಹುದು ಅಂತ ಹೇಳಿದರು. ಸರಿ, ನಾನು ಬಂದು ಟೆಸ್ಟಿಗೂ ಕೊಟ್ಟೆ ಇಮಿಡಿಯೇಟಾಗಿ. ಅದಾದಮೇಲೆ ನಾನು ಅವಳಿಗೆ ಎಳ್ನೀರಾಗಲಿ, ಬೆಳಗ್ಗೆ ಒಂದು ಸರಿ ಎಳ್ನೀರು ಒಂದೆಷ್ಟು 1-2 ಸ್ಪೂನು, ಏನು ಒಂದೇ ಸರಿ ಒಂದು ಗ್ಲಾಸ್ ಕುಡಿಸ್ಬೇಕು ಆ ಥರ ಏನಿಲ್ಲ, ಒಂದು 2 ಸ್ಪೂನ್ ಕುಡಿಸ್ಕೊಂಡು ಬಂದೆ. ಆ ಟೆಸ್ಟ್ ಬರೋಕ್ಕೆ ಮುಂಚೆನೇ ಅವಳಿಗೆ ಅದು ಸ್ಟಾಪ್ ಆಯಿತು. ಸೊ ಟೆಸ್ಟ್ ಬಂದಮೇಲೆ ಡಾಕ್ಟ್ರಲ್ಲಿ ಏನಿಲ್ಲ, ಡಿಹೈಡ್ರೇಟಿಗೆ ಆಗಿರೋದು, ಈ ಥರ ಟೆಸ್ಟ್ನ ನಾವು ಮಾಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳಿದ್ದೆ, ಸೊ ಟೆಸ್ಟ್ ಮಾಡಿ ಅಂಥೇಳಿ. ಬಟ್ ನೀವು ಇಲ್ಲ ಭಯ ಆಗುತ್ತೆ ಅನ್ನೋದಕ್ಕೆ ಟೆಸ್ಟ್ ಮಾಡಿಸಿ ಅಂತ ಹೇಳಿದೆ. ನೀರು ಕುಡಿಸಿದ್ರೆ ಕಡಿಮೆ ಆಗ್ತಿತ್ತು, ಅಂದರೆ ಅವ್ರಿಗೆ ಹೈಡ್ರೇಟ್ ಆಗಿದ್ದರೆ ಅವಳ ಬಾಡಿ ಸರಿ ಹೋಗ್ತಿತ್ತು. ಡಿಹೈಡ್ರೇಟ್ ಆಗಿದ್ದಕ್ಕೇ ಈ ಥರ ಆಗಿರೋದು. ಸೊ ಸಮ್ಮರಲ್ಲೇ ಆಗಲಿ, ಯಾವುದೇ ಥರದ ಟೈಮಲ್ಲಾದರೂ ಆಗಲಿ, ವಿಂಟರ್ ಆಗಲಿ, ರೈನಿ ಸೀಸನ್ ಆಗಲಿ, ಮಕ್ಕಳಿಗೆ ಆ ಥರ ಆಯಿತು ಅಂದರೆ, ಬಿಕಾಸ್ ಅದು ಒಂದು ಸರಿ ನೀವು ಲಿಕ್ವಿಡ್ನ ಕೊಟ್ಟು ನೋಡಿ. ಆ ಥರ ಏನಾದರೂ ಆಗಿದ್ದಾಗ, ಕಾಡ್ಗ್ರೇಸ್ ಆ ಥರ ಯಾವ ಮಕ್ಕಳಿಗೂ ಆಗದೇ ಇದ್ದರೆ ತುಂಬ ಒಳ್ಳೆಯದು. ಬಟ್ ಬೈ ಚಾನ್ಸ್ ಆಯಿತು ಅಂದರೆ ಲಿಕ್ವಿಡ್ನ ಕೊಟ್ಟು ನೋಡಿ. ನಾನು ಹೇಳ್ತಿರೋದು ಆಫ್ಟರ್ 6 ಮಂತ್ ಬೇಬೀಸ್ಗೆ. ಅದಕ್ಕಿಂತ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅವರಿಗೆ ಮಿಲ್ಕ್ನ ನೀವು ಜಾಸ್ತಿ ಕೊಡ್ತಾರೆ. ಈ ನೀರು ಕುಡಿದಿರೋ ಮಕ್ಕಳು ಅಥವಾ ಜ್ಯೂಸಸ್ ಕುಡಿದಿರೋ ಮಕ್ಕಳು 6 ಮಂತ್ ಮುಂಚೆ ಇರ್ತಾರಲ್ವ, ಸೊ ಅವರಿಗೆ ನೀವು ಮಿಲ್ಕ್ನ ಫೀಡ್ ಮಾಡ್ತೀರಿ ಎವ್ರಿ 2 ಅವರ್ಸ್. ಅವರು ಹೈಡ್ರೇಟ್ ಆಗಿರಬೇಕು. ಅದಕ್ಕಿಂತ ಮುಂಚೆ ನೀವು ಸಾಕಷ್ಟು ನೀರು, ಲಿಕ್ವಿಡ್ನ ತೊಗೊಂಡು ಅವರಿಗೆ ಮಿಲ್ಕ್ ಥ್ರೂ ಹೋಗೋದ್ರಿಂದ ಅವರು ಹೆಲ್ತಿಯಾಗಿರ್ತಾರೆ. ಸೊ ಆ ಥರ ಮಾಡಿ. ಹೇಗಾಗಿತ್ತು ನೋಡಿ, ನನಗಂತೂ ತುಂಬಾ ಭಯ ಆಗೋಗ್ಬಿಟ್ಟಿತ್ತು. ಏನಾಗಿದೆಯಪ್ಪ, ಅದು ಟೆಸ್ಟ್ ಬೇರೆ ಕೊಟ್ಟಮೇಲೆ ಏನಾಗುತ್ತೋ ಏನೋ ಅನ್ನೋ ಭಯ ಬೇರೆ ಆಗಿತ್ತು. ಸೊ ಎಲ್ಲದಕ್ಕೂ ಎವ್ರಿ ಪ್ರಾಬ್ಲಮ್ ಆ್ಯಸ್ ಎ ಸೊಲ್ಯೂಷನ್ ಅಂತ ಇರುತ್ತಲ್ವ. ಸೊ ಹಾಗಾಗಿ ಸೊಲ್ಯೂಷನ್ಗಳು ಇರುತ್ತೆ, ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಯಾವುದೇ ಮೋಷನ್ ಬರದೇ ಇರಲಿ, ನಮ್ಮ ರೆಮಿಡೀಸ್ನ ನಾವು ಟ್ರೈ ಮಾಡೋಣ, ಹೋಮ್ ರೆಮಿಡೀಸ್ನ ಬೇಡ ಅಂತ ನಾನು ಹೇಳಲ್ಲ. ಬಟ್ ಡಾಕ್ಟರ್ ಕನ್ಸಲ್ಟೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಈ ಥರ ಆಗಿತ್ತು, ನನಗಂತೂ ತುಂಬ ಭಯ ಆಗಿತ್ತು. ಸೊ ಡಾಕ್ಟರ್ ಹೇಳಿದ್ಮೇಲೆ ಏನು ಭಯ ಆಗಲಿಲ್ಲ. ಆಮೇಲೆ ಟೆಸ್ಟು ಕೂಡ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲದೆ. ಇವಾಗ ಅವ್ಳಿಗೆ ನಾನು ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್, ಆಫ್ಟರ್ನೂನ್ ಟೈಮಲ್ಲಿ ಒಂದು 2 to 3 ಸ್ಪೂನಷ್ಟು ಜ್ಯೂಸ್ ಅಥವಾ ಕೋಕೋನಟ್ ವಾಟರ್ ಅದೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಶಿ ಈಸ್ ಓಕೆ ನಾವು. ಸೊ ನಿಮ್ಮ ಮನೇಲಿ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ನೋಡಿ, 1 or 2 ಡೇಸ್ ನೀರು ಕೊಟ್ಟು ಅವರು ಎಲ್ಲ ಸರಿ ಹೋಯ್ತು ಅಂದರೆ ಡಾಕ್ಟ್ರ್ ಹತ್ರ ಹೋಗಬೇಡಿ. ಇಲ್ಲಾಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಅತ್ಯವಶ್ಯಕ ಅಂತ ಹೇಳ್ತೀನಿ. ಚಿಕ್ಕ ಮಕ್ಕಳಿಗೆ ಏನಾದರೂ ಆದರೆ ತುಂಬ ಭಯ ಆಗುತ್ತೆ ಆ್ಯಂಡ್ ಹೆದರಿಕೆನೂ ಆಗುತ್ತೆ. ಬೇಗ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅಂತ ಅನಿಸುತ್ತೆ. ಬಿಕಾಸ್ ದೊಡ್ಡವರಾದರೆ ಏನಾದರೂ ಹೇಳ್ತಾರೆ, ಮಕ್ಳಿಗಾದರೆ ಗೊತ್ತಾಗಲ್ಲ ಅಲ್ವಾ. ಸೊ ಮೇನ್ ಬಂದು ಡೈಪರ್ನ ಚೆಕ್ ಮಾಡ್ತಿರ್ಬೇಕಾಗತ್ತೆ. ಅದೇ ಒಂದಿದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ. ನೋಡಿಕೊಂಡ್ರೆ ಎಲ್ಲ ಟೈಮಿಗೆ ಸರಿ ಹೋಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಬ್ರೆಸ್ಟ್ ಫೀಡಿಂಗ್ ಮಿಲ್ಕ್ ಅವಳಿಗೆ ಕುಡಿಸ್ತಿರೋದ್ರಿಂದ ಸ್ವಲ್ಪ ಫುಡ್ನ ಅದೇ ಥರ ಇವಾಗ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿತ್ತು, ಅದನ್ನು ನಾರ್ಮಲಾಗಿ ಪಲ್ಯ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ವೈಟ್ ಐ ಬೀನ್ಸ್ ಕಾಳನ್ನ ಹಾಕ್ತಾಯಿದ್ದೀನಿ. ಅಂದರೆ ತಡ್ನಿ ಕಾಳು ಬರುತ್ತೆ, ನಾವು ತಡ್ನಿ ಕಾಳು ಅಂತೀವಿ, ಬಿಳಿದು ಬರುತ್ತಲ್ಲ ಅದು. ಸೊ ಅದನ್ನು ಕುಕ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಒಬ್ಬಳೇ ಇದ್ನಲ್ವ, ಸೊ ಹಾಗಾಗಿ ಅವನು ಈ ಥರ ಸೊಪ್ಪಿಂದೆಲ್ಲ ತಿನ್ನೋದು. ಸೊಪ್ಪಿನ ಸಾಂಬಾರು ಅಂದರೆ ಸ್ವಲ್ಪ ಮೂಗು ಮುರಿತಾನೆ, ತಿನ್ನೋಕ್ಕೆ ಹೋಗಲ್ಲ. ಯಾವಾಗಲೂ ಸೊಪ್ಪಿನ ಸಾಂಬಾರು ತಿನ್ನಬೇಕಂತ. ಅದಕ್ಕೆ ಏನು ಮಾಡ್ತೀನಿ, ನಾನು ಒಬ್ಬಳೇ ಮಾಡ್ಕೋತೀನಿ. ಮಧ್ಯಾಹ್ನ ಸರಿ ಮೋಸ್ಟ್ ಆಫ್ ದ ಟೈಮ್ ಮಧ್ಯಾಹ್ನನೇ ಜಾಸ್ತಿ ಮಾಡ್ಕೋತೀನಿ ಪಲ್ಯ ಥರ. ಸೊ ಅದಕ್ಕೆ ನಾರ್ಮಲಾಗಿ ಏನು ರುಬ್ಬಿ ಗಿಬ್ಬಿ ಏನೂ ಆಗ್ತಲ್ಲ, ಕಾಯಿ ಆ ಥರ ಎಲ್ಲ. ಸೊ ನಾರ್ಮಲಾಗಿ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಆ ಥರ ಹಾಕ್ಬಿಟ್ಟು, ಮೆಣಸಿನ್ಕಾಯಿ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಇಟ್ಸ್ ಓಕೆ. ಆದಮೇಲೆ ಧನಿಯಾ ಪೌಡ್ರ್ ಆ ಥರದ್ದೆಲ್ಲ ಹಾಕ್ಬಿಟ್ಟು, ಮಸಾಲೆ ಏನು ರುಬ್ಬೋ ಅವಶ್ಯಕತೆ ಇರಲ್ಲ. ಕಾಳು ಬೇಯಿಸ್ಕೊಂಡಿರೋದನ್ನು ಕುಕ್ ಮಾಡ್ಕೊಂಡಿರೋದನ್ನ ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಅದನ್ನು ಕುಕ್ ಮತ್ತು ಬಾಯ್ಲ್ ಮಾಡಿದ್ರೆ ಸಾಂಬಾರು ಥರನೂ ಆಗುತ್ತೆ, ಸೆಮಿ ಸಾಂಬಾರು ಥರ. ಇಲ್ಲ ಪಲ್ಯ ಥರ, ಚಪಾತಿ ದೋಸೆಗೂ ಕೂಡ ತಿನ್ಬೋದು, ರೈಸ್ಗೂ ಕೂಡ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ತುಂಬಾ. ನಾನು ಇದೇ ಥರ ಎಲ್ಲ ಕಾಳುಗಳನ್ನೂ ಒಂದೊಂದು ದಿನ ಬೀನ್ಸ್, ತಡ್ನಿ, ಇದು
ಬೀನ್ಸ್ ಬರುತ್ತಲ್ಲ, ಬೀನ್ಸ್ ಕಾಳು ಅದೇನು ಹೇಳ್ತಾರೆ ಅಂತಲೇ ಗೊತ್ತಿಲ್ಲ. ಸೊ ಅದನ್ನು ಹಾಕೋತೀನಿ, ಹೆಸ್ರು ಕಾಳೆಲ್ಲ ಹಾಕ್ಕೋತೀನಿ, ಮತ್ತು ಏನೇನಾದರೂ ಕಾಳುಗಳಿದ್ದರೆ ಕಾಳುಗಳನ್ನೂ ಕೂಡ ಹಾಕ್ಕೊಂಡು ಮಾಡ್ಕೋತೀನಿ ಈಗ ಒಬ್ಬೊಬ್ಬಳೇ ಇದ್ದಾಗ. ಸೊ ಮಾವಿನ ಹಣ್ಣು ಕೂಡ ತೊಗೊಂಬಂದಿದ್ದೆ. ಸೊ ಸೀಸನಲ್ಲಿ ಸಿಗೋ ಹಣ್ಣುಗಳನ್ನೆಲ್ಲ ತಿನ್ನಬೇಕು. ಸೊ ಹಾಗಾಗಿ ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಊಟ ಮಾಡೋಕ್ಕೆ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳ ಕತೆ ನೋಡಿ, ಹೇಗೆ ಮಾವಿನ ಹಣ್ಣು ತೊಗೊಂಬಂದರೆ ನಾವು ಮಾವಿನ ಹಣ್ಣು ತಿಂತಿದ್ರೆ ಅವಳದೇ ಒಂದು ಖುಷಿ, ಅವಳಿಗೆ ಗೊತ್ತಾಗ್ಬಿಡುತ್ತೆ ಇದು ಮಾವಿನ ಹಣ್ಣು ಅಂತ ಹೇಳಿ. ಇಲ್ಲಿ ನೋಡಿ ಮಾವಿನ ಹಣ್ಣು ಬೇಕಂತೆ, ನಾನು ತಿಂತಿದ್ದೀನಲ್ಲ, ನೋಡಿ ಬಿಡೋದೇ ಇಲ್ಲ ಅವಳು. ಅಮ್ಮೋ ಬೇಡ, ಈಟು ಕಣೇ, ಈಟು ಬಿದ್ದೋಯ್ತು. ಈಟಮ್ಮ ನೀನು ಬೇಡ ನಿನ್ನ ಕೈಲಿ ಬೇಡ, ನಾನು ತಿನ್ನಿಸ್ತೀನಿ. ಆ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ಕೊಡಲ್ಲ. ಆ ಮಾಡು ನೋಡು, ಅವಳು ಕೈ ಇಟ್ಕೋಬೇಕಂತೆ. ಬೇಡಮ್ಮೋ ಬೇಡ ಕಣೇ, ಇದೇನು ಗಟ್ಟಿ ಇದೆ ಇರು. ಬೇಡ ಬಂಗಾರಿ, ಬಟ್ಟೆ ಎಲ್ಲ ಮಾಡ್ಕೊತಿ ಕೊಡು. ಆ ಮಾಡು. ಸಾಕು. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ನನ್ನ ಮಗಳಿಗೆ ಅನ್ನಪ್ರಾಶನ ಮಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಐಟಮ್ಸು ಮತ್ತು ಅವಳಿಗೆ ಡ್ರೆಸ್ ತೊಗೊಂಬರೋಣ ಅಂತ ಹೋಗಿದ್ದೀನಿ. ಸೊ ಅವಳನ್ನೂ ಇಟ್ಕೊಂಡು ಹೋಗಿದ್ದೀನಿ. ಅಲ್ಲಿ ಹೋಗಿದ್ದೆ, ಸ್ವಲ್ಪ ಐಟಮ್ಸ್, ಪೂಜೆ ಐಟಮ್ಸ್ನ, ದೇವಸ್ಥಾನಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ತೊಗೊಂಡು ಅವಳಿಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಯಾವ ಥರ ತೊಗೊಂಬರೋದು ಏನು ಅಂತ. ಇವಾಗ ಲಂಗ ಬ್ಲೌಸ್ ಪೂಜೆಗೆ ಆ ಥರ ಯಾವ ಥರ ಫಂಕ್ಷನ್ ಇರುತ್ತೆ ಆ ಥರ ತೊಗೊಂಡ್ರೆ ಬೆಟರ್ ಅಲ್ವಾ. ಲಂಗ ಬ್ಲೌಸ್ ನೋಡೋಣ ಅಂತ ಹೋಗಿದ್ದೆ. ಸೊ ಇವಾಗ ಏನು ಗೊತ್ತಾ, ಲಂಗ ಬ್ಲೌಸ್ ಅಂದರೆ ಮುಂಚೆ ಎಲ್ಲ ಸಪ್ರೇಟ್ ಬರ್ತಾಯಿತ್ತು. ಅದೂ ಕೂಡ ಇದೆ ಅವಳ ಹತ್ರ, ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿದ್ದು. ಮತ್ತು ಅವ್ರ ಮನೆ ಫಂಕ್ಷನ್ಗೂ ಕೂಡ ಇದೇ ಥರದ್ದು ತೊಗೊಂಬಂದಿದ್ರು. ಸೊ ಟಾಪು ಮತ್ತು ಅಂದರೆ ಸ್ಕರ್ಟು ಮತ್ತು ಬ್ಲೌಸು ಒಂದೇ ಸ್ಟಿಚಲ್ಲಿ ಮಾಡ್ತಾರೆ ಇವಾಗ. ಸೊ ನೋಡಿದೆ ಒಂದೆರಡು ಕಡೆ, ತುಂಬ ಚೆನ್ನಾಗಿತ್ತು. ಮತ್ತು ಸೈಜಸ್ ಅವಳಿಗೆ ಆಗ್ತಿರ್ಲಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹುಡುಕಿ ತೊಗೊಂಡು ಹೋಗ್ತಾ ಇದ್ದೀನಿ. ಈ ದೊಡ್ಡವ್ರಿಗಾದರೆ ಒಂಥರ ತೆಗಿಯೋದು, ಈ ಮಕ್ಕಳಿಗೆ ಒಂದೊಂದು ತಿಂಗಳಿಗೂ ಒಂದೊಂದು ಥರ ಗ್ರೋತ್ ಆಗ್ತಿರ್ತಾರೆ, ಹೇಗೆ ತೆಗಿಯೋದು ಏನು ಅನ್ನೋಂಗಾಗುತ್ತೆ. ಆಮೇಲೆ ತೊಗೊಂಬಂದ್ರೂ ಕೂಡ ವೇಸ್ಟ್ ಆ ಥರ ಎಲ್ಲ ಆಗುತ್ತಲ್ಲ. ಸ್ವಲ್ಪ ದೊಡ್ಡದು ತೊಗೊಳ್ಳೋಣ, ಒಂದು 6 ಮಂತ್ ಆ ಥರ ಏನಾದರೂ ಯೂಸ್ ಮಾಡೋ ಥರ. ಈ ಥರ ಡ್ರೆಸ್ನ ರೆಗ್ಯುಲರಾಗೂ ಹಾಕೋಕ್ಕಾಗಲ್ಲ, ಅವಾಗಾದರೂ ಒಕೇಶನಲಿ ಫಂಕ್ಷನ್ ಇದ್ದಾಗ ಆ ಥರದ್ದು ಹಾಕ್ಬೋದು. ಇಲ್ಲಾಂದರೆ ಅವ್ರಿಗೂ ಸ್ವಲ್ಪ ಸಿಡಿಮಿಡಿ ಅಂತ ಅಂತಾರೆ, ಅಂದರೆ ಸ್ವಲ್ಪ ಅವ್ರಿಗೂ ಡೈಲಿ ಹಾಕೋ ಬಟ್ಟೆಗೂ ಈ ಬಟ್ಟೆಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಯಾಕೆ ಅನ್ನಪ್ರಾಶನ ಮಾಡಬೇಕು, ಎಲ್ಲಿ ಮಾಡಿಸಿದ್ವಿ, ಹೇಗೆ ಮಾಡಿಸಿದ್ವಿ, ಎಷ್ಟಾಯಿತು, ಯಾವ ಥರ ಮಾಡೋದು ಅನ್ನೋದನ್ನ ಮಿಸ್ ಮಾಡ್ದೇನೆ. ನಾನು ವ್ಲಾಗ್ನ ಏನು ಮಾಡ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.